ಕನ್ನೇರಿ ಶ್ರೀಗಳು ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟದ್ದು ಚರ್ಚೆಗೆ ಗ್ರಾಸವಾಗಿದ್ದಾರೆ. ಬಸವ ಮಠಾಧೀಶರು ತಾಲಿಬಾನಿಗಳು ಅನ್ನುವಂತಹ ಸ್ಟೇಟ್ಮೆಂಟ್ ಅವರದ್ದಾಗಿದೆ. ಕಾವಿ ಧರಿಸಿರುವಂತಹ ಮಠಾಧೀಶರು ಬಸವ ತಾಲಿಬಾನಿಗಳು, ಇದು ಕನ್ನೇರಿ ಶ್ರೀಗಳ ವಿವಾದಿತ ಹೇಳಿಕೆ. ಹನುಮ ಮಾಲೆಯ ಕುರಿತಾಗಿ ಕೆಲವರು ಟೀಕೆ ಮಾಡಬಹುದು. ಕಮ್ಯುನಿಸ್ಟರು ಕಾವಿ ಧರಿಸಿರುವ ನಾವು ಬಸವ ತಾಲಿಬಾನಿಗಳು ಟೀಕಿಸಬಹುದು. ಹನುಮ ಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ವಿವಾದಿತ ಹೇಳಿಕೆಯೊಂದನ್ನು ಅವರು ಕೊಟ್ಟಿದ್ದಾರೆ. ಲಿಂಗಾಯತ ಸ್ವಾಮಿಗಳ ಬಗ್ಗೆ ಆಕ್ಷೇಪಾರ್ಹ ಮಾತು ಮತ್ತೊಮ್ಮೆ ಅವರಿಂದ ವ್ಯಕ್ತವಾಗಿದೆ. ಬೆಳಗಾವಿ ಜಿಲ್ಲೆ ರಾಯಭಾಗದಲ್ಲಿ ಕನ್ನೇರಿ ಶ್ರೀಗಳು ಈ ಹೇಳಿಕೆ ಕೊಡೋ ಮೂಲಕವಾಗಿ ಟೀಕೆಗೆ ಗುರಿಯಾಗಿದ್ದಾರೆ. ಇದು ಮಾಲ್ ಅಂದ್ರೆ ಏನಪ್ಪ, ಒಬ್ಬ ಪೊಲೀಸ್ ಇದ್ದಂಗೆ ನಮ್ನೇನು ಕೆಟ್ಟ ಕೆಲಸ ಮಾಡಿಕೊಡುದಿಲ್ಲ. ನಾ ಅದಿಲ್ಲ ಮತ್ತು ನಾ ಇರಾಕಿಲ್ಲ, ನೀ ಅದನ್ಯಾಕೆ ಮಾಡಕ್ ಹೊಂಟೆ ಅಂತ ಅಂತೈತದು. ನಾವು ಮಾಲಿ ಹಾಕೊಂಡಿವಿ ಅಂದ್ರೆ ನಮ್ಮಲ್ಲಿ ಪಂಡ್ರಪುರಕ್ಕೆ ಹೋಗೋರು ಮಾಲಿ ಹಾಕೋತಾರೆ. ಯಾಕೆ ಹಾಕೋತಿರು ಅಂತ ಕೇಳಿದ ಕೂಡಲೇ ನಾ ಎಕ್ಕಡ್ರ ಅರೋದ್ ಅಂಗಡಿ ಕಡೆ ಕಾಲು ಹೊಂಟ ಕೂಡಲೇ ಇವ ಪೊಲೀಸ್ ಕೊಳ್ಳಾಗಿರ್ತಾನಲ್ಲ, ಈ ಕಡೆ ಹೊಂಟಿ, ನಾನು ನಿನ್ನ ಕೊಳ್ಳಾಗಿದ್ದಾಗ ಆ ಕಡೆ ಹೊಂಟಿ ಬಾ, ಈ ಕಡೆ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮತ್ತೆಲ್ಲರ ಯಾವಾರ ಅಡ್ಡೆ ಕೊಂಟಿದ್ನಂತಂದ್ರೆ ನಾ ಕೊಳ್ಳಾಗಿದ್ದಾಗ ನೀ ಎಲ್ಲಿ ಹೋಗಿ ಬಾ, ಈ ಕಡೆ ಅಂತ ಕರ್ಕೊಂಡು ಬರ್ತಾನೆ. ಈ ಮಾಲಿ ಮಾತಾಡಿಲ್ಲ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡ್ಬೋದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ಮ ಮ್ಯಾಗ. ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ತಮ್ಮನ್ನೂ ಒಳಗೊಂಡಂತೆ ಬಸವ ತಾಲಿಬಾನಿಗಳು ಅನ್ನುವಂಥ ಹೇಳಿಕೆಯನ್ನು ಅವರು ಕೊಟ್ಟರು. ಆದರೆ ತಮ್ಮ ಹೇಳಿಕೆಗೆ ಈಗಲೂ ಕೂಡ ಅವರು ಸ್ಟಿಕ್ ಆನ್ ಆಗಿದ್ದಾರಾ? ಇದ್ರ ಜೊತೆ ಖಂಡಿತವಾಗಿ ಕೂಡ ಏನು ಬಸವ ತತ್ವದ ಲಿಂಗಾಯತ ಸ್ವಾಮೀಜಿಗಳನ್ನ ಮತ್ತೊಮ್ಮೆ ಕೊಲ್ಲಾಪುರ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಟಾರ್ಗೆಟ್ ಮಾಡಿರುವಂಥದ್ದು. ಏನು ಬೆಳಗಾವಿ ಜಿಲ್ಲೆ ರಾಯಬಾಗ್ ಪಟ್ಟಣದಲ್ಲಿ ಏನು ಹನುಮ ಮಾಲಾ ಏನು ದೀಕ್ಷಾ ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿ ಈಗ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆ ನೀಡಿರುವಂಥದ್ದು. ಅದರಲ್ಲೂ ಕೂಡ ಈ ಮಾಲೆಯನ್ನು ವಿರೋಧ ಮಾಡುವವರು ಬಸವ ತಾಲಿಬಾನ್ಗಳು ಎನ್ನುವ ಮೂಲಕ ಸಾಕಷ್ಟು ಒಂದು ವಿವಾದದ ಕಿಡಿಯನ್ನು ಹೊತ್ತಿಸಿದ್ದಾರೆ. ಅದರ ಜೊತೆಗೆ ಏನು ತಮ್ಮ ಹಳೆ ಹೇಳಿಕೆ ಇತ್ತು, ಆ ಹಳೆ ಹೇಳಿಕೆಯನ್ನು ಕೂಡ ಸ್ವಾಮೀಜಿ ಸಮರ್ಥಿಸಿಕೊಂಡಿರುವಂಥದ್ದು. ಏನು ನಾನು ತಿಳಿ ಹೇಳಿದ ಮೇಲೆ ಅಂದರೆ ಏನು ಕಳೆದ ಬಾರಿ ಬೈದು ಸ್ವಾಮೀಜಿಗಳಿಗೆ ಹೇಳಿದ್ರು, ಅದನ್ನು ಮತ್ತೆ ಪರೋಕ್ಷವಾಗಿ ಹೇಳೋದ್ರ ಮೂಲಕ ನಾನು ತಿಳಿ ಹೇಳಿದ ಮೇಲೆಗೆ ಸ್ವಾಮೀಜಿಗಳು ಸುಧಾರಿಸಿಕೊಂಡಿದ್ದಾರೆ. ಮೊದಲು ಏನು ಹಾಗೋ ಹೀಗೆ ಕೂದಲುಗಳನ್ನ ಬಿಟ್ಕೊಂಡು ಮಠ ನಡೆಸ್ತಿದ್ರು, ನಂತರ ಬಾರ್ಗಳಿಗೆ ಹೋಟೆಲ್ಗಳಿಗೆ ಹೋಗ್ತಿದ್ರು. ಈಗ ಅವರಿಗೆ ತಿಳುವಳಿಕೆ ಬಂದಿದೆ. ಈಗ ತಲೆ ಬೋಳಿಸಿಕೊಂಡು ಸದ್ಯ ಯಾವುದೇ ಏನು ಒಂದು ರೀತಿಯಾದಂಥ ಆರೋಪ ಇಲ್ಲದೆ ಇದ್ದಾರೆ. ಜನರು ಕೂಡ ಅವ್ರನ್ನ ಬೇಯ್ತಾ ಇದ್ದಾರೆ ಅನ್ನೋ ಹಳೆ ತಮ್ಮ ಹೇಳಿಕೆಯನ್ನು ಕೂಡ ಸಮರ್ಥನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಈಗ ಸ್ವಾಮೀಜಿ ಈ ಹೇಳಿಕೆಯ ಬಗ್ಗೆ ಯಾವುದೇ ಸದ್ಯ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಈ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಹಳೆ ವಿಡಿಯೋ ಅಂತ ಹೇಳಿ ಕೂಡ ಕೆಲವೊಂದಿಷ್ಟು ಮಾಹಿತಿ ನೀಡ್ತಾ ಇದ್ದಾರೆ. ಹೀಗಾಗಿ ಅವರು ತಮ್ಮ ಹೇಳಿಕೆಯನ್ನು ಹೇಗೆ ಸಮರ್ಥನೆ ಮಾಡ್ಕೋತಾರೆ, ನಂತರ ಲಿಂಗಾಯತ್ ಸ್ವಾಮೀಜಿಗಳು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕಾದು ನೋಡಬೇಕಾಗಿರುವಂಥದ್ದು. ಚೇತನ್, ನಿಮ್ಮೆಲ್ಲ ಮಾಹಿತಿಗೆ